ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಅಂದುಕೊಂಡಂತೆ 10ನೇ ತರಗತಿಯ ಪಬ್ಲಿಕ್ ಅಥವಾ ಬೋರ್ಡ್ ಎಕ್ಸಾಮ್ಗೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆ ಒಂದು ಪಬ್ಲಿಕ್ ಎಕ್ಸಾಮ್ಗೆ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಈ ಒಂದು ಅಧ್ಯಾಯದಿಂದ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಹಾಗಾದರೆ ಬರಬಹುದಾಗಿರ್ತಕ್ಕಂತಹ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾವವು ಅಂತಂದರೆ ಇಲ್ಲಿ ಒಂದು ಸುಮಾರು 10 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮಗೆ ಬರಬಹುದು. ಅದಕ್ಕಾಗಿ ಅವುಗಳ ಕನ್ನಡದ ಅರ್ಥದೊಂದಿಗೆ ಅವುಗಳನ್ನು ನೋಡ್ತಾ ಸಾಗೋಣ ಬನ್ನಿ. ಹಿಯರ್ ದೇರ್ ಈಸ್ ಇಟ್ ಈಸ್ ಅ ರೆಗ್ಯುಲರ್ ಸೀನ್. ವಾಟ್ ವಾಸ್ ರೆಗ್ಯುಲರ್ ಅಬೌಟ್ ದ ಸೀನ್? ಇದು ಒಂದು ದಿನನಿತ್ಯದ ದೃಶ್ಯ. ಹಾಗಾದರೆ ಆ ದಿನನಿತ್ಯದ ದೃಶ್ಯದ ಬಗ್ಗೆ ಸ್ವಲ್ಪ ನೋಡೋಣ. ಇಟ್ ಈಸ್ ಅ ರೆಗ್ಯುಲರ್ ಸೀನ್ ದ್ಯಾಟ್ ದ ಕಮ್ಯೂಟರ್ಸ್ ಸ್ವಾರ್ಮ್ ಇನ್ ಆ್ಯಂಡ್ ಔಟ್ ಆಫ್ ದ ಕೋಚಸ್ ಆಫ್ ಸಬರ್ಬನ್ ಟ್ರೈನ್ಸ್ ಫ್ರಮ್ ಮುಂಬೈ ಸ್ಟೇಷನ್ಸ್ ಟು ಅದರ್ ಸ್ಟೇಷನ್ಸ್ ವೆನ್ ದ ಟ್ರೈನ್ಸ್ ಹಾಲ್ಟ್. ಸೊ ಇಲ್ಲಿ ಸ್ಪೀಕರ್ ಆಗಿರ್ತಕ್ಕಂಥವರು ಆ ಥರ ಹೇಳ್ತಾ ಇದ್ದಾರೆ. ಇಟ್ ಈಸ್ ಅ ರೆಗ್ಯುಲರ್ ಸೀನ್, ಇದೊಂದು ದಿನನಿತ್ಯದ ದೃಶ್ಯ ಇದು. ದ್ಯಾಟ್ ಕಮ್ಯೂಟರ್ಸ್ ಸ್ವಾರ್ಮ್ ಅಂದರೆ ಕಮ್ಯೂಟರ್ಸ್ ಅಂದರೆ ಇಲ್ಲಿ ದಿನಾಲು ಒಂದೇ ಸ್ಥಳಕ್ಕೆ ಪ್ರಯಾಣ ಮಾಡಿ ಹಿಂತಿರುಗ್ತಕ್ಕಂತಹ ಪ್ರಯಾಣಿಕರಿಗೆ ನಾವು ಕಮ್ಯೂಟರ್ಸ್ ಅಂತ ಕರಿತಾ ಇದ್ದೇವೆ. ಆ ಕಮ್ಯೂಟರ್ಸ್ ಸ್ವಾರ್ಮ್ ಇನ್ ಅಂದರೆ ಅವರು ಹೇಗೆ ಬರ್ತಾರೆ ಅಂತಂದರೆ ಧಾವಿಸಿ ಬರ್ತಾರೆ ಮತ್ತು ಧಾವಿಸಿ ಕೆಳಗಡೆ ಹೋಗ್ತಾರೆ. ಆಫ್ ದ ಕೋಚಸ್ ಅಂದರೆ ಈ ಒಂದು ಟ್ರೈನ್ನ ಕೋಚ್ಗಳಿಂದ. ಆಫ್ ಸಬರ್ಬನ್ ಟ್ರೈನ್ಸ್ ಅಂತ ಹೇಳ್ತಾರೆ. ಸಬರ್ಬನ್ ಅಂತಂದರೆ ದ ಟ್ರೈನ್ ವಿಚ್ ಈಸ್ ರನ್ಸ್ ಆನ್ ದ ಎಲೆಕ್ಟ್ರಿಸಿಟಿ ಅಂತ ಹೇಳುತ್ತೇವೆ, ಅಥವಾ ವಿದ್ಯುತ್ ಚಾಲಿತವಾಗಿ ನಡೀತಕ್ಕಂಥ ಒಂದು ರೈಲು ಅಂತ ನಾವಿಲ್ಲಿ ಅದನ್ನು ಹೇಳ್ಬೋದು. ಅವು ಮುಂಬೈ ಸ್ಟೇಷನಿಂದ ಹೊರಗಡೆ ಹೋಗ್ತವೆ ಮತ್ತು ಹೊರಗಡೆಯಿಂದ ಮುಂಬೈ ಸ್ಟೇಷನ್ಗೆ ಬರುವಂತಹ ಆ ಒಂದು ಟ್ರೈನ್ಗಳು ಅಂತ ಹೇಳ್ತಾರೆ. ಇನ್ನು ಎರಡನೆಯ ಪ್ರಶ್ನೆ, ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಹೌ ಡಿಡ್ ದ ಗರ್ಲ್ ಫಾಲ್ ಆನ್ ದ ಟ್ರ್ಯಾಕ್ಸ್? ಆ ಹೆಣ್ಣು ಮಗಳು ಹೇಗೆ ಆ ಒಂದು ರೈಲಿನ ಹಳಿಯ ಮೇಲೆ ಬಿದ್ದಳು? ಆಫ್ಟರ್ ದ ವರ್ಕ್ ಅಂದರೆ ಕೆಲಸ ಮುಗಿದ ನಂತರ ರೋಮಾ ತಲ್ರೇಜಾ ಅನ್ನುವ ಹೆಣ್ಣು ಮಗಳು ಬೋರ್ಡೆಡ್ ಆ್ಯನ್ ಎಲೆಕ್ಟ್ರಿಕಲ್ ಟ್ರೈನ್, ಅವಳು ಒಂದು ವಿದ್ಯುತ್ ಚಾಲಿತ ರೈಲನ್ನು ಹತ್ತಿದಳು. ಆ್ಯಂಡ್ ಮ್ಯಾನೇಜ್ ಟು ಫೈಂಡ್ ಸಮ್ ಪ್ಲೇಸ್ ಟು ಸೆಟಲ್ ಸೇಫ್, ಅವಳು ಏನೋ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಸರಿಯಾಗಿ ನಿಂತ್ಕೊಳ್ಳೋದಕ್ಕೆ ಟ್ರೈನ್ನಲ್ಲಿ ಅಂತ ಅವಳು ಪ್ರಯತ್ನ ಪಟ್ಟಳು. ಬಟ್ ಜಾಮ್ಡ್ ಬಿಟ್ವೀನ್ ಅದರ್ ವುಮನ್, ಅವರು ಇಬ್ಬರು ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಅವಳು ಜಾಮ್ ಆದಳು. ಸಡನ್ಲಿ ಶಿ ಗಾಟ್ ಪುಶ್ಡ್, ಅವರು ಇಮಿಡಿಯೇಟಾಗಿ ಸಡನ್ಲಿ ಗಾಟ್ ಪುಶ್ಡ್, ಯಾರೋ ಅವಳು ದೂಕಿ ಬಿಟ್ಟರು. ಲಾಸ್ಟ್ ಹರ್ ಟೆನ್ನಿಸ್ ಫುಟ್ ಹೋಲ್ಡ್, ಅವಳು ತುಂಬ ಸೂಕ್ಷ್ಮವಾಗಿರ್ತಕ್ಕಂತಹ ಪಾದದ ಮೇಲೆ ನಿಂತ್ಕೊಂಡಿದ್ದರು, ಅದನ್ನು ಸಹಿತ ಅವಳು ಕಳ್ಕೊಳ್ತಾಳೆ. ಆ್ಯಂಡ್ ಪಾನಿಕಡ್ ಮೀನ್ಸ್ ಅವಳು ಹೆದರಿದಳು. ಆ್ಯಂಡ್ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್, ಅವಳನ್ನು ಕೋಚ್ನಿಂದ ಹೊರಗಡೆ ಎಳೆಯಲಾಯಿತು, ಅಥವಾ ಅವಳು ಆ ಒಂದು ಕೋಚ್ನ ಹೊರಗಡೆ ಬಿದ್ದಳು ಅಂತ ಅರ್ಥವನ್ನು ಕೊಡುತ್ತೆ. ಸೊ ಹೇಗೆ ಬಿದ್ದಳು ಅನ್ನೋದನ್ನು ನಾವಿಲ್ಲಿ ಅರ್ಥೈಸ್ಕೊಂಡಿವಿ. ಇನ್ನು ಮೂರನೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ಹೂ ಡು ಯು ಥಿಂಕ್ ವರ್ ಕ್ಯಾಲಸ್ ಟುವರ್ಡ್ಸ್ ದ ಆಕ್ಸಿಡೆಂಟ್? ಇಲ್ಲೊಂದು ಅಪಘಾತ ಸಂಭವಿಸಿದೆ, ಈ ಅಪಘಾತದ ಕಡೆಗೆ ಯಾರು ಕ್ಯಾಲೆಸ್ ಆಗಿದ್ದಾರೆ, ಯಾರು ಆ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಕೇಳಲಾಗಿದೆ. ಆಲ್ ದ ಕಮ್ಯೂಟರ್ಸ್ ಎಕ್ಸೆಪ್ಟ್ ಬಾಲೇಶ್ವರ ಮಿಶ್ರಾ ಅಂತಕ್ಕಂಥ ವ್ಯಕ್ತಿಯನ್ನು ಹೊರತುಪಡಿಸಿ ವರ್ ಕ್ಯಾಲಸ್ ಟುವರ್ಡ್ಸ್ ದ ಆಕ್ಸಿಡೆಂಟ್, ಉಳಿದವರೆಲ್ಲರೂ ಸಹಿತ ಅದರ ಬಗ್ಗೆ ಯಾರೂ ಕಾಳಜಿ ಮಾಡ್ತಾ ಇದ್ದಿರಲಿಲ್ಲ. ದೇ ಡಿಡ್ ನಾಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ದ ಇಂಜೂರ್ಡ್ ಗರ್ಲ್, ಗಾಯಗೊಂಡಿರ್ತಕ್ಕಂತಹ ಆ ಹುಡುಗಿಗೆ ಸಹಾಯ ಮಾಡಲಿಕ್ಕೆ ಯಾರೂ ಮುಂದೆ ಬರ್ತಾ ಇದ್ದಿರಲಿಲ್ಲ. ಇನ್ನು ನಾಲ್ಕನೇ ಪ್ರಶ್ನೆ ಬಂದುಬಿಟ್ಟು, ಹೂ ವರ್ ರೋಮಾ ತಲ್ರೇಜಾ ಆ್ಯಂಡ್ ಬಾಲೇಶ್ವರ ಮಿಶ್ರಾ? ಇಲ್ಲಿ ಬಾಲೇಶ್ವರ ಮಿಶ್ರಾ ಮತ್ತು ರೋಮಾ ತಲ್ರೇಜಾ ಯಾರು ಅಂತ ಕೇಳಲಾಗಿದೆ. ರೋಮಾ ತಲ್ರೇಜಾ ವಾಸ್ 21 years old, BCom ಗ್ರ್ಯಾಜುಯೇಟ್ ಫ್ರಮ್ ಪುಣೆ. ಈ ರೋಮಾ ತಲ್ರೇಜಾ ಅಂತಕ್ಕಂಥವಳು 21 ವರ್ಷದ ವಯಸ್ಸಿನ ಹೆಣ್ಣು ಮಗಳು ಅಥವಾ ಹುಡುಗಿ. ಆ್ಯಂಡ್ ಫ್ರಾಮ್ BCom ಗ್ರ್ಯಾಜುಯೇಟ್ ಫ್ರಮ್ ಪುಣೆ, ಇವಳು ಪುಣೆಯಲ್ಲಿರ್ತಕ್ಕಂತಹ ಒಂದು ಯೂನಿವರ್ಸಿಟಿಯಿಂದ ಅಥವಾ ಪುಣೆಯಲ್ಲಿರ್ತಕ್ಕಂಥ ಕಾಲೇಜಿನಿಂದ ಪದವಿಯನ್ನು ಪಡೆದಿರ್ತಕ್ಕಂಥ ಹೆಣ್ಣುಮಗಳು. ಶಿ ವಾಸ್ ವರ್ಕಿಂಗ್ ಆ್ಯಸ್ ಅ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಇನ್ ಮುಂಬೈ, ಅವಳು ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿ ವ್ಯವಸ್ಥಾಪಕ
ಅಥವಾ ಒಂದು ಕಾರ್ಯದರ್ಶಿಯಾಗಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಕಾಲ್ ಸೆಂಟರಲ್ಲಿ. ಬಾಲೇಶ್ವರ ಮಿಶ್ರಾ ವಾಸ್ 20 years ಓಲ್ಡ್. ಬಾಲೇಶ್ವರ ಮಿಶ್ರಾ ಅಂತಕ್ಕಂಥವನು 20 ವರ್ಷದ ಹುಡುಗ. ಹೈಸ್ಕೂಲ್ ಡ್ರಾಪ್ಔಟ್, ಆತ ಹೈಸ್ಕೂಲ್ ಇದ್ದಾಗಲೇ ಶಾಲೆಯನ್ನು ಬಿಟ್ಟಿರ್ತಕ್ಕಂಥವನು. ಈತ ನಿಜವಾಗಲೂ ಉತ್ತರ ಪ್ರದೇಶದವನು. ಹಿ ಕೇಮ್ ಟು ಮುಂಬೈ ಇನ್ ಸರ್ಚ್ ಆಫ್ ಜಾಬ್. ಆತ ಮುಂಬೈಗೆ ಬಂದಿರತಕ್ಕಂಥದ್ದು ಕೆಲಸವನ್ನು ಹುಡುಕಿಕೊಂಡು. ಸೊ 5ನೇ ಪ್ರಶ್ನೆ ಬಂದ್ಬಿಟ್ಟು ಹೌ ವಾಸ್ ರೋಮಾ ಸೇವ್ಡ್ ಬೈ ಬಾಲೇಶ್ವರ. ಬಾಲೇಶ್ವರ ಅಂತಕ್ಕಂಥವನು ರೋಮಾ ಅಂತಕ್ಕಂಥ ಹುಡುಗಿಯನ್ನು ಹೇಗೆ ಕಾಪಾಡಿದ ಅಂತ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರ ಈ ರೀತಿಯಾಗಿದೆ. ಬಾಲೇಶ್ವರ ಜಂಪ್ಡ್ ಆಫ್ ದ ಮೂವಿಂಗ್ ಟ್ರೈನ್. ಚಲಿಸುತ್ತಿರುವ ಟ್ರೈನ್ನಿಂದ ಕೆಳಗೆ ಧುಮುಕಿದ ಬಾಲೇಶ್ವರನು ವೆನ್ ಹಿ ಸಾ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಯಾವಾಗ ಹುಡುಗಿಯನ್ನು ಪಕ್ಕದ ಹಳೆಯ ಪಕ್ಕದಲ್ಲಿ ನೋಡಿದ. ಹಿ ಫೌಂಡ್ ರೋಮಾ ಬಿಸೈಡ್ ದ ಟ್ರ್ಯಾಕ್ಸ್. ಆತ ಹಳೆಯ ಪಕ್ಕದಲ್ಲಿ ಅವಳನ್ನು ಕಂಡುಕೊಂಡ. ವಿತ್ ಅ ಬ್ಲೀಡಿಂಗ್ ಹೆಡ್, ಅವಳ ತಲೆಯಿಂದ ರಕ್ತಸ್ರಾವ ಆಗ್ತಾ ಇತ್ತು. ಹಿ ಲಿಫ್ಟೆಡ್ ಹರ್, ಅವಳನ್ನು ಎತ್ತುಕೊಂಡ. ಆ್ಯಂಡ್ ಮೂವ್ಡ್ ಅಕ್ರಾಸ್ ದ ಟ್ರ್ಯಾಕ್ಸ್, ಆ ಒಂದು ಹಳಿಗಳನ್ನು ದಾಟಿದ. ಟ್ರಕ್ ಡ್ರೈವರ್ ಹೆಲ್ಪ್ಡ್ ಹಿಮ್. ಒಬ್ಬ ಟ್ರಕ್ ಚಾಲಕ ಏನು ಮಾಡ್ತಾನೆ ಅಂದರೆ ಆತನಿಗೆ ಸಹಾಯ ಮಾಡ್ತಾನೆ. ಟು ಟೇಕ್ ಹರ್ ಟು ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗಿ ಸಹಾಯ ಮಾಡ್ತಾನೆ. ದಸ್ ಹಿ ಸೇವ್ಡ್ ಹರ್ ಲೈಫ್. ಈ ರೀತಿಯಾಗಿ ಆತ ಅವನ ಬಾಲೇಶ್ವರ ಮಿಶ್ರಾ ಅಂತಕ್ಕಂಥವನು ರೋಮಾನನ್ನು ಕಾಪಾಡ್ದ. ವೈ ಡಿಡ್ ಬಾಲೇಶ್ವರ ಡಿಸ್ಅಗ್ರಿ ಟು ಟೇಕ್ ದ ಗರ್ಲ್ ಟು ಐರೋಲಿ. ಬಾಲೇಶ್ವರ ಅಂತಕ್ಕಂಥವನು ರೋಮಾ ಅಂತಕ್ಕಂಥ ಹುಡುಗಿಯನ್ನು ಹಾಸ್ಪಿಟಲು ಅಥವಾ ಚಿಕಿತ್ಸೆಗಾಗಿ ಐರೋಲಿಗೆ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಲಾಗಿದೆ. ವೆನ್ ದ ಕಾಪ್ ಸಜೆಸ್ಟೆಡ್ ಟೇಕಿಂಗ್ ದ ಗರ್ಲ್ ಟು ಐರೋಲಿ. ಯಾವಾಗ ಒಬ್ಬ ಪೊಲೀಸ್ ಪೇದೆ ಬಂದು ಅವನಿಗೆ ಸಲಹೆ ಕೊಡ್ತಾನೆ ಐರೋಲಿಗೆ ಕರ್ಕೊಂಡು ಹೋಗಿ ಅಂತ. ಬಾಲೇಶ್ವರ ಡಿಸ್ಅಗ್ರೀಡ್, ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಏಕೆಂದರೆ ಇಟ್ ವಾಸ್ ಅಟ್ಲೀಸ್ಟ್ 10 kilometers ಅವೇ ಫ್ರಮ್ ರವೈ. ಅದು 10 ಕಿಲೋಮೀಟರ್ ಅಲ್ಲಿಂದ ದೂರ ಇತ್ತು. ರೋಮಾಸ್ ಕಂಡೀಷನ್ ವಾಸ್ ಕ್ರಿಟಿಕಲ್. ಅವಳ ಒಂದು ಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು. ಆ್ಯಂಡ್ ಹಿ ನ್ಯೂ ಅಬೌಟ್ ಅ ನಿಯರ್ ಬೈ ಹಾಸ್ಪಿಟಲ್. ಆತನಿಗೆ ಸಮೀಪದಲ್ಲಿರ್ತಕ್ಕಂಥ ಹಾಸ್ಪಿಟಲ್ ಒಂದು ಗೊತ್ತಿತ್ತು ಅಥವಾ ಆತನಿಗೆ ತಿಳಿದಿತ್ತು. ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಇನ್ನು 2ನೇ ಪ್ರಶ್ನೆ ಬಂದುಬಿಟ್ಟು ಹೌ ಡಿಡ್ ದ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ. ಹಾಗಾದರೆ ಟ್ರಕ್ ಡ್ರೈವರ್ ಹೇಗೆ ಬಾಲೇಶ್ವರನಿಗೆ ಸಹಾಯ ಮಾಡಿದ ಅಂತಂದರೆ ದ ಟ್ರಕ್ ಡ್ರೈವರ್ ಹೆಲ್ಪ್ಡ್ ಬಾಲೇಶ್ವರ ಟು ಟೇಕ್ ದ ರೋಮಾ ಟು ದ ನಿಯರ್ ಬೈ ಹಾಸ್ಪಿಟಲ್. ಸಮೀಪದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಆ ಟ್ರಕ್ನ ಚಾಲಕ ಆತನಿಗೆ ಸಹಾಯ ಮಾಡುತ್ತಾನೆ. ಆಫ್ಟರ್ ದ ಫಸ್ಟ್ ಏಡ್ ಅಂದರೆ ಪ್ರಥಮ ಚಿಕಿತ್ಸೆಯ ನಂತರ ಹಿ ಹೆಲ್ಪ್ಡ್ ಹಿಮ್ ಅಗೇನ್ ಟು ರಶ್ ಹರ್ ಟು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಅದು ಸಹಾಯ ಮಾಡ್ತಾನೆ. ಹಿ ಗೇವ್ ಹಿ ಸೆಲ್ ಫೋನ್ ಟು ಕಾಂಟ್ಯಾಕ್ಟ್ ರೋಮಾಸ್ ಫ್ಯಾಮಿಲಿ. ಜೊತೆಗೆ ಆತ ತನ್ನ ಸೆಲ್ ಫೋನನ್ನು ಬಾಲೇಶ್ವರನಿಗೆ ಕೊಡ್ತಾನೆ, ಆ ರೋಮನ ಕುಟುಂಬಕ್ಕೆ ಈ ವಿಷಯವನ್ನು ತಿಳಿಸುವುದಕ್ಕಾಗಿ. ಇನ್ನು 8ನೇ ಪ್ರಶ್ನೆಗೆ ಬಂದುಬಿಟ್ಟು ಬಾಲೇಶ್ವರ ಥಾಟ್ ದ ಪೀಪಲ್ ಆಫ್ ಮುಂಬೈ ವರ್ ಅಫ್ರೇಡ್ ವೈ. ಬಾಲೇಶ್ವರನ ಒಂದು ವಿಚಾರದಂತೆ ಮುಂಬೈನಲ್ಲಿರ್ತಕ್ಕಂಥ ಜನರು ತುಂಬ ಹೆದರ್ಕೊಳ್ತಾರೆ. ಯಾಕೆ? ಅಕಾರ್ಡಿಂಗ್ ಟು ಬಾಲೇಶ್ವರನ ಪ್ರಕಾರ ದ ಪೀಪಲ್ ಆಫ್ ಮುಂಬೈ ವೇರ್ ಅಫ್ರೇಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್ ಆರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ಸ್ ವಿತ್ ದ ಪೊಲೀಸ್. ಈ ಕೋರ್ಟ್ ಮತ್ತು ಪೊಲೀಸಕ್ಕೆ ಅಲ್ಲಾಡೋದಕ್ಕೆ ಈ ಜನ ಹೆದರುತ್ತಾರೆ. ಸೊ ದೇ ಡಿಡ್ ನಾಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ದ ಪೀಪಲ್ ಹೂ ಮೆಟ್ ವಿತ್ ಆಕ್ಸಿಡೆಂಟ್ಸ್. ಯಾವ ವ್ಯಕ್ತಿ ಅಪಘಾತಕ್ಕೆ ಒಳಗಾಗಿದ್ದಾನಲ್ಲ ಅವನಿಗೆ ಸಹಾಯ ಮಾಡೋದಕ್ಕೆ ಇವರು ಪೊಲೀಸ್ ಸ್ಟೇಷನ್ ಅಲಿಯೋದಾಗುತ್ತೆ, ಕೋರ್ಟ್ಗೆ ಹೋಗೋದಾಗುತ್ತೆ ಅಂಥೇಳಿ ಸಹಾಯ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, 9ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಬಾಲೇಶ್ವರ ಹ್ಯಾಡ್ ಅ ಗುಡ್ ಮೆಮರಿ. ಬಾಲೇಶ್ವರನಿಗೆ ಉತ್ತಮ ಜ್ಞಾಪಕ ಅಥವಾ ಸ್ಮರಣಶಕ್ತಿ ಇತ್ತು. ಜಸ್ಟಿಫೈ ದ ಸ್ಟೇಟ್ಮೆಂಟ್. ಈ ಒಂದು ಸ್ಟೇಟ್ಮೆಂಟನ್ನು ಅಥವಾ ಈ ಹೇಳಿಕೆಯನ್ನು ಸಮರ್ಥಿಸಿರಿ. ಎಸ್, ಬಾಲೇಶ್ವರ ಹ್ಯಾಡ್ ಅ ಗುಡ್ ಮೆಮರಿ. ಬಾಲೇಶ್ವರನಿಗೆ ಒಂದು ಉತ್ತಮ ಸ್ಮರಣಶಕ್ತಿ ಇತ್ತು ಅಂಥೇಳಿ ನಾವು ನಂಬಬಹುದು. ಯಾಕಂದರೆ ಹಿ ಕುಡ್ ರಿಕಾಲ್ ದ ಫೋನ್ ನಂಬರ್ ಟೋಲ್ಡ್ ಬೈ ರೋಮಾ ಹೇಳಿರ್ತಕ್ಕಂತಹ ಒಂದು ಫೋನ್ ನಂಬರನ್ನು ಆತ ನೆನಪಿಟ್ಕೊಂಡಿದ್ದ. ಹಿ ಆಲ್ಸೋ ರಿಮೆಂಬರ್ಡ್ ದ್ಯಾಟ್ ಐರೋಲಿ ವಾಸ್ ಅಟ್ಲೀಸ್ಟ್ 10 kilometers ಅವೇ ಫ್ರಮ್ ದೇರ್. ಇನ್ನೊಂದು ವಿಚಾರ ಏನು ಅಂತಂದರೆ ಐರೋಲಿ ಅಂತಕ್ಕಂಥ ಒಂದು ಏನು ಸ್ಥಳ ಇದೆ ಅದು ಅಲ್ಲಿಂದ 10 kilometers ದೂರದಲ್ಲಿದೆ ಅಂತಕ್ಕಂಥ ವಿಚಾರವು ಸಹಿತ ಆತನಿಗೆ ತಿಳಿದಿತ್ತು. ಸೇಡ್ ದೇರ್ ವಾಸ್ ಅನದರ್ ಹಾಸ್ಪಿಟಲ್ ನಿಯರ್ ಬೈ. ಇದರ ಸಮೀಪದಲ್ಲಿರತಕ್ಕಂಥ ಒಂದು ಹಾಸ್ಪಿಟಲ್ ಇದೆ ಅಂತ ಆತನಿಗೆ ಗೊತ್ತಿತ್ತು.
If Baleshwara was not there to help, what would have happened to Roma? ಅಕಸ್ಮಾತಾಗಿ ಬಾಲೇಶ್ವರ ಅಂತಕ್ಕಂಥ ವ್ಯಕ್ತಿ ಅಲ್ಲಿ ಇಲ್ಲದೇ ಹೋಗಿದ್ದರೆ ರೋಮಾನ ಸ್ಥಿತಿ ಏನಾಗುತ್ತಿತ್ತು ಅಂತ ಕೇಳಲಾಗಿದೆ. ರೋಮಾ ಗಾಟ್ ಹರ್ ಹೆಡ್ ಇಂಜುರ್ಡ್. ರೋಮಾನಿಗೆ ತಲೆಗೆ ಗಾಯವಾಗಿತ್ತು. ಶಿ ವಾಸ್ ಫಾಲನ್ ಆನ್ ದ ಟ್ರ್ಯಾಕ್ಸ್. ಅವಳು ಒಂದು ಹಳಿಯ ಪಕ್ಕದಲ್ಲಿ ಬಿದ್ದುಕೊಂಡಿದ್ದಳು. ಶಿ ಫೆಲ್ ಅನ್ಕಾನ್ಸಿಯಸ್ ಇಮಿಡಿಯೇಟ್ಲಿ. ಅವಳು ಅನ್ಕಾನ್ಸಿಯಸ್ ಆಗಿದ್ದಳು, ಪ್ರಜ್ಞಾಸ್ಥಿತಿಯಿಂದ ಹೊರಗಿದ್ದಳು. ಈ ಬಲೇಶ್ವರ ಹ್ಯಾಡ್ ನಾಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ಹರ್. ಅವಳಿಗೆ ಸಹಾಯ ಮಾಡಲಿಕ್ಕೆ ಆತ ಬರದೇ ಹೋಗಿದ್ದರೆ ಶಿ ವುಡ್ ಹ್ಯಾವ್ ಬ್ಲೀಡ್ ಟು ಡೆತ್ ಡ್ಯೂ ಟು ದ ಇಂಜುರಿ. ಗಾಯವಾದ ಕಾರಣದಿಂದಾಗಿ, ಅದರಿಂದ ರಕ್ತಸ್ರಾವ ಆಗ್ತಕ್ಕಂಥ ಕಾರಣದಿಂದಾಗಿ ಅವಳಲ್ಲಿ ಬ್ಲೀಡ್ ಟು ಡೆತ್ ಅಂತ ಹೇಳ್ತಾರೆ, ರಕ್ತಸ್ರಾವ ಆಗಿ ಸಾಯ್ತಾ ಇದ್ಳು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಲಾಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಪಾಠದ ಮೇಲಿನ ಎಸ್ಟ್ರಾಕ್ಟ್ಗಳನ್ನು ಹೇಳಲಿದ್ದೇನೆ. ಧನ್ಯವಾದಗಳು.